ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ನಾಳೆ ನಡೆಯುವಂತಹ ಸೆಕೆಂಡ್ PUC ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಭಾಗ ಇ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳ ಒಂದು ಸೆಕ್ಷನ್ನಲ್ಲಿ ಟೋಟಲ್ ಆಗಿ 10 ಅಂಕಗಳನ್ನ ನೀವು ಪಡೆದುಕೊಳ್ಳಬಹುದು. 3 ಪ್ರಶ್ನೆಗಳಿರುತ್ತೆ, 2 ಪ್ರಶ್ನೆಗೆ ಉತ್ತರವನ್ನು ಬರೆದು 10 ಅಂಕಗಳನ್ನ ಪಡೆದುಕೊಳ್ಳಬಹುದು. ಈ 10 ಅಂಕಗಳು ನಿಮಗೆ ಮಿಸ್ ಆಗಬಾರ್ದು. 10ಕ್ಕೆ 10 ಅಂಕ ಸಿಗಬೇಕು ಅನ್ನುವಂಥ ಕಾರಣಕ್ಕೆ ಈ ಒಂದು ಸೆಕ್ಷನಿಗೆ ಸಂಬಂಧಪಟ್ಟ ಹಾಗೆ 5 ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಕಾರಣ 5 ಪ್ರಶ್ನೆಗಳು ಬಹುಮುಖ್ಯವಾಗಿರುತ್ತೆ. ಈ 5 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳು ಎಕ್ಸಾಮಿಗೆ ಬರುತ್ತೆ, 2ಅನ್ನು ನೀವು ಬರೀಬೇಕು. 5 ಲೆಕ್ಕಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಈಸಿಯಾಗಿ ತೊಗೊಳ್ಬೋದು. ಅದರಲ್ಲಿ 5 ದೇಶದ ಕರೆನ್ಸಿಯನ್ನು ಕೇಳುವಂಥದ್ದು. ಈ ಹಿಂದಿನ ಒಂದು ವಿಡಿಯೋದಲ್ಲಿ, ಮೊದಲ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ನಾನು ಹೇಳಿದೆ ವಿಭಾಗ ಹೀಗೆ ಸಂಬಂಧಪಟ್ಟ ಹಾಗೆ 5 ವಿಡಿಯೋದು. ಮೊದಲ ವಿಡಿಯೋದಲ್ಲಿ ನಿಮಗೆ ಟೋಟಲ್ ಒಟ್ಟು ಆದಾಯ, ಸೀಮಾಂತ ಆದಾಯ, ಸರಾಸರಿ ಆದಾಯವನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದನ್ನು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನ ವಾಚ್ ಮಾಡಿ 5 ಅಂಕಗಳು ಗ್ಯಾರಂಟಿ ಬರುತ್ತೆ. ನೆಕ್ಸ್ಟ್, ಒಬ್ಬ ಅನುಭೋಗಿ ತನ್ನಲ್ಲಿರುವಂತಹ ಆದಾಯವನ್ನು ಉಪಯೋಗಿಸಿಕೊಂಡು ಎಷ್ಟು ಪ್ರಮಾಣದ ಸರಕನ್ನು ಅನುಭೋಗಿಸಬಹುದು ಅನ್ನುವಂಥ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಾಗೆ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ, ಉತ್ತರ ಯಾವ ರೀತಿಯಾಗಿ ನೀವು ಬರೀಬೇಕು, ಎಷ್ಟು ಒಂದು ಪದದಲ್ಲೂ ಕೂಡ ಉತ್ತರವನ್ನು ಬರೀಬಹುದು ಅನ್ನೋದನ್ನು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನ ವಾಚ್ ಮಾಡಿ. ಇದು 3ನೇ ವಿಡಿಯೋ. ಇಲ್ಲಿ ಕೆಲವೊಂದು ದೇಶಗಳ ಹೆಸರನ್ನು ಕೊಟ್ಟಿರ್ತಾರೆ. ಈ ಕೆಳಗಿನ ಯಾವುದಾದರೂ 5 ದೇಶಗಳ ಕರೆನ್ಸಿಗಳನ್ನು ಬರೆಯಿರಿ ಅಂತಿದೆ. ನಾನು ಇಲ್ಲಿ ಕೊಟ್ಟಿರುವಂತಹ ಎಲ್ಲ ದೇಶಗಳ ಕರೆನ್ಸಿಯನ್ನು ಹೇಳ್ತೀನಿ. ನಿಮಗೆ 5 ಯಾವುದು ಈಸಿ ಆಗುತ್ತೆ 5ನ್ನು ಕಲ್ತ್ಕೊಂಡಿರಿ. ಎಕ್ಸಾಮಲ್ಲಿ ಆ 5 ದೇಶದ ಕರೆನ್ಸಿಗಳ ಹೆಸರನ್ನು ನೀವು ಬರಿಬೇಕು. ಇದು ಈ ವಿಡಿಯೋಗೆ ಸಂಬಂಧಪಟ್ಟಿದ್ದು 3 ಆಯಿತು. 4ನೇ ವಿಡಿಯೋದಲ್ಲಿ ಕಾಣೆಯಾದ ಉತ್ಪನ್ನವನ್ನು ಯಾವ ರೀತಿ ಈಸಿಯಾಗಿ ಕಂಡುಹಿಡಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಓಕೆನಾ? ಅದಾದ ನಂತರ ತಿಂಗಳ ಮಾಸಿಕ ಆದಾಯದ ಒಂದು ಮುಂಗಡ ಪತ್ರವನ್ನು ತಯಾರು ಮಾಡಿ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದು ಅದರ ಮುಂದಿನ ವಿಡಿಯೋ. ಈ 5 ಕಾನ್ಸೆಪ್ಟನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ ವಿಭಾಗ ಹೀಗೆ ಸಂಬಂಧಪಟ್ಟಾಗೆ. ಹಾಗಾಗಿ ಮುಂದಿನ ವೀಡಿಯೋಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ. ಈ ಹಿಂದೆ 2 ಅಂಕ, 1 ಅಂಕ, ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೀರಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಹೇಳಾಗಿದೆ. ನೀವು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಏನು ವಿಡಿಯೋನ ಹಾಕಿದ್ದೀನಿ ಅದಕ್ಕೂ ಕೂಡ 2 ಮಾರ್ಕ್ಸ್ ಹಾಕಿ ಮೇಡಮ್ ಅಂತ ಹೇಳ್ಕೊಂಡು ಕಮೆಂಟ್ ಮಾಡ್ತಾ ಇದ್ದೀರಿ. ಆಲ್ರೆಡಿ 2 ಮಾರ್ಕ್ಸನ್ನು ಮಾರ್ನಿಂಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ನೋಡಿದ್ದೀರಿ. ಆ ವಿಡಿಯೋನ ವಾಚ್ ಮಾಡಿ, ಹೆಲ್ಪ್ಫುಲ್ ಆಗಿರುತ್ತೆ. 2 ಅಂಕಕ್ಕೆ ಯಾವ ಅಧ್ಯಾಯಗಳನ್ನ ಓದ್ಕೊಂಡ್ರೆ ಸಾಕು, ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅನ್ನೋದನ್ನು ಹೇಳಿದ್ದೀನಿ, ಡೀಟೇಲ್ ಆಗಿ ಹೇಳಿದ್ದೀನಿ. ನಿಮಗೆ ಬೇಕಾಗಿರುವಂಥ ಚಾಪ್ಟರ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನೀವೇ ಓದ್ಕೊಳ್ಬೋದು. ಅಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ನ ನಾನು ಕೊಟ್ಟಿದ್ದೀನಿ. ಓಕೆನಾ? ಈ ವಿಡಿಯೋದಲ್ಲಿ ದೇಶ ಯಾವುದು, ಅದರ ಕರೆನ್ಸಿ ಯಾವುದು ಅನ್ನೋದನ್ನು ನೋಡೋಣ. ಸ್ವಲ್ಪ ನೆನಪಲ್ಲಿ ಇಟ್ಕೊಂಡೋಗಿ, ಕನ್ಫ್ಯೂಸ್ ಮಾಡ್ಕೊಂಡು ಹೋಗಬೇಡಿ. ಸ್ವಲ್ಪ ನೆನಪಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಕಲ್ತ್ಕೊಂಡು ಹೋಗಿ. ಈಸಿಯಾಗಿ 5 ಅಂಕಗಳನ್ನು ಕಳ್ಕೊಳ್ಬೇಡಿ. ನೆನಪಿಟ್ಕೊಂಡ್ರೆ ಈಸಿಯಾಗಿ 5 ಅಂಕ ಬರುತ್ತೆ. ಹಾಗಾಗಿ ಓಕೆನಾ? ಪ್ರಶ್ನೆಯನ್ನು ಯಾವ ರೀತಿಯಾಗಿ ಕೇಳ್ತಾರೆ, ಈ ಕೆಳಗಿನ ಯಾವುದಾದರೂ 5 ದೇಶಗಳ ಕರೆನ್ಸಿಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ USA, UK, ಜರ್ಮನಿ, ಜಪಾನ್, ಚೈನಾ, ಅರ್ಜೆಂಟೈನಾ, UAE, ರಷ್ಯಾ, ಬಾಂಗ್ಲಾದೇಶ, ಬ್ರೆಜಿಲ್ ಕೊಟ್ಟಿದ್ದಾರೆ. ಸೊ ಇದರ ಕರೆನ್ಸಿಗಳು ಯಾವುದು ಅನ್ನೋದನ್ನು ಒಂದು ಕಡೆ ನೋಟ್ ಡೌನ್ ಮಾಡಿ ಕರೆಕ್ಟಾಗಿ ಇಟ್ಕೊಳ್ಳಿ. ಮೊದಲ ದೇಶ USA ಯ ಡಾಲರು ಕರೆನ್ಸಿ US ಡಾಲರ್, US ಡಾಲರ್. ನೆಕ್ಸ್ಟು UK ಪೌಂಡ್ ಸ್ಟರ್ಲಿಂಗ್. ನೆಕ್ಸ್ಟ್ ಜರ್ಮನಿ ಯೂರೋ. ನೆಕ್ಸ್ಟ್ ಒನ್ ಜಪಾನ್ ಯೆನ್. ರಷ್ಯಾ ರೂಬೆಲ್. ನೆಕ್ಸ್ಟು ಚೀನಾ ರೆನ್ಮಿನ್ಬಿ ಅಂತಾದರೂ ಬರೀಬಹುದು, ಯುಹಾನ್ ಅಂತ ಬೇಕಾದರೂ ಬರೀಬಹುದು. ಅರ್ಜೆಂಟೈನಾ ಪೆಸೋ. UAE ಧಿರಾಮ್. ಬಾಂಗ್ಲಾದೇಶ ಟಾಕಾ. ಇಲ್ಲಿ ಇನ್ನೊಂದು ಇಂಗ್ಲೆಂಡ್ ಬರ್ಕೊಳ್ಳಿ, ಇಂಗ್ಲೆಂಡ್ ಪೌಂಡ್. ನಾನು ಇದು ಯಾವ ಆನ್ಸರ್ನ ನಿಮಗೆ ಕೊಡ್ತಾ ಇರೋದು ಅಂತ ಹೇಳಿದ್ರೆ, ಹೋದ ವರ್ಷ ಇದೇ ಒಂದು ಪ್ರಶ್ನೆಯನ್ನು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದರು. ಸೊ ಹೋದ ವರ್ಷದ ಆ್ಯನ್ಯುವಲ್ ಎಕ್ಸಾಮಿಗೆ ಬೋರ್ಡಿಂದ ಕೀ ಆನ್ಸರ್ ಏನು ರಿಲೀಸ್ ಮಾಡಿದರು. ಬೋರ್ಡಿಂದ ರಿಲೀಸ್ ಮಾಡಿರುವಂತಹ ಕೀ ಆನ್ಸರಿನ ಸೆಟ್ ಇದು. ಇದರಲ್ಲಿರುವಂಥ ಆನ್ಸರ್ನೇ ಹೇಳ್ತಾ ಇರೋದು. ಸೊ ಈ ಆನ್ಸರ್ನೇ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ನೀವು ಈ ಆನ್ಸರ್ನ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಹಾಗಾಗಿ ಇದರಲ್ಲಿರುವಂಥ ಉತ್ತರವನ್ನೇ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಇದು ನಿಮ್ಮ ಒಂದು 5 ದೇಶಗಳ ಕರೆನ್ಸಿಯನ್ನು ಬರೆಯಿರಿ, ಕರೆನ್ಸಿ ಹೆಸರುಗಳನ್ನು ಬರೆಯಿರಿ ಅಂತ ಹೇಳಿರೋದಕ್ಕೆ ಈ ಒಂದು ಪ್ರಶ್ನೆಗೆ ಉತ್ತರ. ಮುಂದಿನ ವಿಡಿಯೋದಲ್ಲಿ ಕಾಣೆಯಾದ ಉತ್ಪನ್ನವನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.